ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಮೋಟೋರೋಲಾದವರು ಒಂದಲ್ಲ ಒಂದು ರೀತಿಯಾಗಿ ಹೊಸದಾಗಿರುವಂತಹ ಮೊಬೈಲನ್ನು ಲಾಂಚ್ ಮಾಡ್ತಾನೆ ಇದ್ದಾರೆ. ಅದು ಕಮ್ಮಿ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು. ಇವಾಗ ರಿಲೀಸ್ ಆಗಿರುವಂತಹ ಮೊಬೈಲ್ ಬಂದ್ಬಿಟ್ಟು H60 ಸ್ಟೈಲಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ ಸ್ಟೈಲಸ್ ಬಂದ್ಬಿಟ್ಟು ನಿಮಗೆ ಎಲ್ಲ 1-1.5 ಲಕ್ಷದ ಮೇಲ್ಪಟ್ಟು ಇರುವಂತಹ ಮೊಬೈಲಲ್ಲೇ ಸಿಗ್ತಾ ಇತ್ತಿತ್ತು ಮುಂಚೆ. ಬಟ್ ಈಗ 21,000ಕ್ಕೆ ನಿಮಗೆ ಪೆನ್ ಕೂಡ ಸಿಗ್ತಾ ಇದೆ ಈ ಮೊಬೈಲ್ ಜೊತೆ. ಆ್ಯಂಡ್ ಇನ್ನೊಂದು ಇದ್ರ ಜೊತೆಗೆ ಸಿಗ್ತಾ ಇದೆ ನಮಗೆ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಈಗಿನ ಬರುವಂಥ ಮೊಬೈಲಲ್ಲಿ ಯಾವುದರಲ್ಲೂ ಸಿಗದೇ ಇರುವಂಥದ್ದು ಕೂಡ ಇದ್ರ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ 3.5mm ಆಡಿಯೋ ಜಾಕ್ ಅಂತಲೇ ಹೇಳ್ಬೋದು. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಆಡಿಯೋ ಜಾಕ್ ಎಷ್ಟು ಇಂಪಾರ್ಟೆಂಟು ಅಂತ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಮೊಬೈಲಲ್ಲಿ ಅದು ನಮ್ಗೆ ಸಿಗ್ತಾ ಇದೆ. ರೀಸೆಂಟಾಗಿ ಮೊಟೋರೋಲಾದವರು H50 ಫ್ಯೂಸನ್ನ ಬಿಟ್ಟರು. ಬಟ್ ಅದಕ್ಕೂ ಇದಕ್ಕೂ ತುಂಬ ಸಿಮಿಲರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕ್ಯಾಮ್ರಾ ಆಗಿರ್ಬೋದು, ಕೆಲವೊಂದು ಫ್ಯೂಚರ್ ಆಗಿರ್ಬೋದು, ಮತ್ತು ಕೆಲವೊಂದು UI ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಅದಕ್ಕೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಫ್ಯೂಚರ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಅದೇ ಸ್ಟೈಲಸ್ ಅಂತ ಹೇಳಿದ್ನಲ್ಲ, ಅಂದರೆ ಪೆನ್ನು, ಅದ್ರ ಜೊತೆಗೆ ಅದ್ರಲ್ಲಿ ಬರುವಂತಹ ಫ್ಯೂಚರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮೊಬೈಲಲ್ಲಿ ಇನ್ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದರೆ ಯೂಸರ್ ಮ್ಯಾನ್ಯಲ್ ಆಗಿರ್ಬೋದು, ಮತ್ತು ಸಿಮ್ ಕಾರ್ಡ್ ಟೂಲ್ ಆಗಿರ್ಬೋದು, ಮತ್ತು ಪವರ್ ಅಡ್ಯಾಪ್ಟರ್ ಆಗಿರ್ಬೋದು, ಮತ್ತು C ಟೈಪ್ ಟು C ಕೇಬಲ್ ಆಗಿರ್ಬೋದು. ಇವಿಷ್ಟನ್ನು ಈ ಮೊಬೈಲ್ ಒಳಗಡೆ ಸಿಗುತ್ತೆ. ಆ್ಯಂಡ್ ಮೊಬೈಲ್ ಕೂಡ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಈ ಅಡ್ಯಾಪ್ಟರ್ ಬಂದ್ಬಿಟ್ಟು 68 ವ್ಯಾಟ್ ಆಗಿರ್ಬೋದು. ಇದರಲ್ಲಿ ನಾವು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೊಬೋದು. ಇನ್ನು ಇದ್ರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು 2-3 ಸೀರೀಸ್ ಏನು ಬಿಟ್ಟರು ಸೇಮ್ ಆ್ಯಸ್ ಇಟ್ ಈಸ್ ಸಿಮಿಲರ್ ಆಗೇ ಇದೆ ಅಂತಲೇ ಹೇಳ್ಬೋದು. ವೇಗನ್ ಲೆದರ್ ಕೂಡ ಇದರಿಂದ ಇದೆ, ಅಂಥ ಡಿಫ್ರೆನ್ಸ್ ಕೂಡ ಏನೂ ಇಲ್ಲ. ಇನ್ನು ಪವರ್ ಆ್ಯಂಡ್ ಪೋರ್ಟ್ಸ್ ಬಗ್ಗೆ ನೋಡೋದಾದರೆ, ಇದಕ್ಕೆ ಮೇಜರಾಗಿ ಮೇಯ್ನ್ ಬಂದ್ಬಿಟ್ಟು ತುಂಬ ದೊಡ್ಡ ಚೇಂಜಸ್ ಅಂತ ಹೇಳಿದ್ರೆ ಸ್ಟೈಲೆಸ್ ಅಂತಲೇ ಹೇಳ್ಬೋದು. ಇದೊಂದು ಅಲ್ಯೂಮಿನಿಯಂ ಸ್ಟೈಲೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಕೆಳಗಡೆ ಬಂದ್ಬಿಟ್ಟು ಸ್ಪೀಕರ್ ಗ್ರಿಲ್ ಆಗಿರ್ಬೋದು, ಆ್ಯಂಡ್ ಮೈಕ್ರೋಫೋನು, ಮತ್ತು USB-C ಚಾರ್ಜಿಂಗ್ ಪೋರ್ಟ್ ಆಗಿರ್ಬೋದು. ಆ್ಯಂಡ್ ಇದರ ಪಕ್ಕದಲ್ಲಿ 3.5mm ಜಾಕ್ ನಮ್ಗೆ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ. ಮೇಲ್ಗಡೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಸಿಗುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಮೈಕ್ರೋಫೋನ್ ಸಿಗುತ್ತೆ, ಮತ್ತು ವಾಲ್ಯೂಮ್ ರಾಕರ್ ಇದೆ, ಆ್ಯಂಡ್ ಪವರ್ ಆಫ್ ಆ್ಯಂಡ್ ಬಟನ್ ಸಿಗುತ್ತೆ. ಆ್ಯಂಡ್ ಪವರ್ ಬಟನ್ನ ಪೊಸಿಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ಆ್ಯಂಡ್ ಫುಲ್ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಮೊಬೈಲ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಅದ್ಭುತವಾಗಿರುವಂಥ ವಿಷಯ ನೋಡಿದ್ರೆ ಎಕ್ಸ್ಟೆಂಡೆಡ್ ಮೆಮೊರಿ ಕೂಡ ನಾವು ಹಾಕೊಬೋದು. ಆ್ಯಂಡ್ ಒಂದು ಸಿಮ್ ಕೂಡ, ಆ್ಯಂಡ್ ಒಂದು ಫಿಸಿಕಲ್ ಸಿಮ್ ಕೂಡ ನಾವು ಯೂಸ್ ಮಾಡ್ಕೊಬೋದು ಇದರಲ್ಲಿ. ಇನ್ನು ಪ್ರೊಟೆಕ್ಷನ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಡ್ಯೂರಬಿಲಿಟಿ ಬಗ್ಗೆ ಮಾತಾಡಿದ್ರೆ IP68 ವಾಟರ್ ರೆಸಿಸ್ಟೆನ್ಸ್ ಸಿಗುವಂಥದ್ದು ಈ ಸ್ಟೈಲಸ್ ಇಟ್ಕೊಂಡು, ಅಂದರೆ ಈ ಪೆನ್ನ ಇಟ್ಕೊಂಡು ನಮಗೆ 68 ವಾಟರ್ ರೆಸಿಸ್ಟೆನ್ಸ್ ನಮಗೆ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಮಿಲಿಟರಿ ಸ್ಟ್ಯಾಂಡರ್ಡ್ 810H ಕೂಡ ನಮಗೆ ಸರ್ಟಿಫೈಡ್ ಆಗಿದೆ. ಆ್ಯಂಡ್ ಇದರ ಡಿಸ್ಪ್ಲೇ ನೋಡಿದ್ರೆ 6.7 ಇಂಚ್ 1.5K POLED ಡಿಸ್ಪ್ಲೇ ಆಗಿರುವಂಥದ್ದು, 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು, 3000 nits ಪೀಕ್ ಬ್ರೈಟ್ನೆಸ್, ಆ್ಯಂಡ್ 1400 HPM ಸಿಗುವಂಥದ್ದು. ಆ್ಯಂಡ್ ಇದು ಬಂದ್ಬಿಟ್ಟು ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಅಲ್ಲ, ಫ್ಲ್ಯಾಟ್ ಡಿಸ್ಪ್ಲೇ ಆಗಿರುವಂಥದ್ದು. ಇದೊಂದು ಯಾವುದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಡುವಂಥ ಫೋನ್ ಅಲ್ಲ, ಇದೊಂದು ಫನ್ ಟಚ್ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸ್ಟೈಲಸ್ ಪೆನ್ನಲ್ಲಿ ನಾವು ಕೆಲವೊಂದು ಅಮೇಝಿಂಗ್ ಫೀಚರ್ ಕೂಡ ನಾವು ಮಾಡ್ಬೋದು. ನಾವು ಯಾವುದೇ ರೀತಿ ಪರ್ಫಾರ್ಮೆನ್ಸ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ 7S Gen 2 ಪ್ರೊಸೆಸರ್ ಇರುವಂಥದ್ದು. ಆ್ಯಂಡ್ ಇದರಲ್ಲಿ ಒಂದೇ ವೇರಿಯಂಟ್ ಬರುವಂಥದ್ದು 8GB RAM ಆ್ಯಂಡ್ 256GB ಸ್ಟೋರೇಜ್ ಆಪ್ಷನಲ್ಲಿ. 5000 mAh ಬ್ಯಾಟ್ರಿ ಸಿಗುವಂಥದ್ದು, 68 ವಾಟ್ ವೈರ್ ಚಾರ್ಜಿಂಗ್ ಆ್ಯಂಡ್ 15 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಸಿಗುವಂಥದ್ದು ಇದರಲ್ಲಿ. ಪಬ್ಜಿ ಆಡಬೇಕು ಅಂದರೆ ಒಂದು ಮೀಡಿಯಂ ಲೆವೆಲಲ್ಲಿ ನೀವು ಆರಾಮಾಗಿ ಗೇಮಿಂಗ್ ಮಾಡ್ಬೋದು. ಇದೊಂದು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಫೋನ್ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ. ಒಂದು ಡಿಸೆಂಟಾಗಿ ನೀವು ಗೇಮಿಂಗ್ ಆಡ್ಬೋದು. ಆ್ಯಂಡ್ ಇದರ ಮೇನ್ ಫ್ಯೂಚರ್ ಬಂದ್ಬಿಟ್ಟು ಸ್ಟೈಲಸ್ ಮೇಲೆ ಫೋಕಸ್ ಮಾಡಿದ್ದಾರೆ. ಇನ್ನು ಅದರ ಫ್ಯೂಚರ್ ಏನೇನಂತ ನೋಡೋದಾದರೆ, ಆ್ಯಂಡ್ ಇದು ಯಾವುದೇ ರೀತಿಯಾಗಿ ಬ್ಲೂಟೂತ್ ಎನೇಬಲ್ ಸ್ಟೈಲಸ್ ಅಲ್ಲ. ಇದರಲ್ಲಿ ತುಂಬ ಅಮೇಝಿಂಗ್ ಫನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಾವು ನೋಟ್ಸ್ ಗಿಟ್ಸ್ ಎಲ್ಲ ಬರ್ಬೋದು. ಯಾವ ರೀತಿಯಾಗಿ ನಾವು S25 ಸೀರೀಸಲ್ಲಿ ನಾವು ಅಲ್ಟ್ರಾ ಸೀರೀಸಲ್ಲಿ ನಾವು ಪೆನ್ನಲ್ಲಿ ಹೆಂಗೆ ಯೂಸ್ ಮಾಡ್ತೀವೋ ಅದೇ ರೀತಿಯಾಗಿ ಇದರಲ್ಲೂ ಕೂಡ ನೋಟ್ ಕಿಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಕಲರಿಂಗ್ ಮಾಡ್ಬೋದು. ಆ್ಯಂಡ್ ಕೆಲವೊಂದು ಡ್ರಾಯಿಂಗ್ನ ಬಿಡಿಸಿ ಅದನ್ನು ನಾವು AI ಮುಖಾಂತರ ಕನ್ವರ್ಟ್ ಕೂಡ ಮಾಡ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಇಮೇಜ್ನ ಕ್ರಾಪ್ ಕೂಡ ಮಾಡ್ಬೋದು ಈ ಸ್ಟೈಲಸ್ ಮುಖಾಂತರ. ನಮಗೆ ಯಾವ ರೀತಿಯಾಗಿ ಡಿಸೈನ್, ಅಂದರೆ ಯಾವ ರೀತಿಯಾಗಿ ಬೇಕೋ ನಮಗೆ ಕ್ರಾಪು, ಆ ರೀತಿಯಾಗಿ ಕೂಡ ನಾವು ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಸ್ಕೆಚ್ ಟು ಇಮೇಜ್ ಕೂಡ ನಾವು ಇದರಲ್ಲಿ ನೋಡ್ಬೋದು. ಅಂದರೆ ಯಾವುದೇ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಸ್ಕೆಚ್ ನಾವು ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಆ ರೀತಿಯಾಗಿ ಸ್ಕೆಚ್ ಮಾಡಿ ನಾವು ಅದನ್ನು ಟ್ರಾನ್ಸ್ಫಾರ್ಮ್ ಕೂಡ ಮಾಡ್ಬೋದು ಯಾವ ರೀತಿ ಬೇಕೋ ಆ ರೀತಿ. ಆ್ಯಂಡ್ ನೀವೇನಾದರೂ ನೋಟ್ ಕಿಟ್ ಬರೀತೀರಾ ಅಂದರೆ ಪೆನ್ಸಿಲಲ್ಲಿ ನೀವು ಯಾವ ರೀತಿಯಾಗಿ ಬರೀತೀರೋ ಆ ಸೌಂಡ್ ಬರುತ್ತೋ ಸೇಮ್ ಅದೇ ರೀತಿಯಾಗಿ ಇದರಲ್ಲೂ ಕೂಡ ನಾವು ಬರೆದ್ರೆ ಸೌಂಡ್ ಕೂಡ ಬರುತ್ತೆ ನಮಗೆ. ಆ್ಯಂಡ್ ನೀವು ಸರ್ಚ್ ಬಾರಲ್ಲಿ
ಬಾರಲ್ಲಿ ಏನಾದರೂ ಬರೀತಿದ್ದೀರಾ ಅಂದರೆ, ಇವಾಗ ಗೂಗಲ್ ಬಾರಲ್ಲಿ ಏನಾದರೂ ಬರಿತಾ ಇದ್ದೀರಾ ಅಂದರೆ ಅದನ್ನು ಕೂಡ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನೋಟ್ಸಲ್ಲೂ ಕೂಡ ನೀವು ಬರೀತಾರೆ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಹ್ಯಾಂಡ್ ರೈಟಿಂಗ್ ಕ್ಯಾಲ್ಕುಲೇಟರ್ ಇದೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು 3+4 ಏನಾದರೂ ಬರೆದ್ರೆ ಅದರ ಈಕ್ವಲ್ ಟು ಕೊಟ್ಟರೆ ಅದರ ಆನ್ಸರ್ ಕೂಡ ನಮಗೆ ಇದು ಸಿಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಆಪ್ಷನ್ ಅಂತಲೇ ಹೇಳ್ಬೋದು ಇದರಲ್ಲಿ. ಆ್ಯಂಡ್ ಈ ಸ್ಟೈಲಸ್ನ ನೀವು ಮರ್ತುಬಿಟ್ಟು ಎಲ್ಲರೂ ಬಿಟ್ಟು ಹೊಂಟೋದ್ರೆ ಲಾಸ್ಟ್ ಲೊಕೇಶನ್ ಕೂಡ ಇದರಲ್ಲಿ ನಿಮಗೆ ತೋರಿಸುತ್ತೆ. ಕ್ವಾಲಿಟಿ ಮೇಲೆ ತುಂಬ ಅಮೇಜಿಂಗ್ ಆಗಿದೆ ಅಂತಲೇ ಹೇಳ್ಬೋದು, ಯಾಕಂದರೆ ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು ಈ ಸ್ಟೈಲಸ್. ಆ್ಯಂಡ್ OS ಆ್ಯಂಡ್ UI ಬಗ್ಗೆ ನೋಡೋದಾದ್ರೆ ಇದು Alomoto UI ನಲ್ಲಿ ಸಿಗುತ್ತೆ. ಆ್ಯಂಡ್ ಬೇಸ್ಡ್ ಆನ್ Android 15 ನಲ್ಲಿ ಸಿಗುತ್ತೆ. 2 ವರ್ಷ ಮೇಜರ್ ಆಂಡ್ರಾಯ್ಡ್ ಅಪ್ಡೇಟು, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ನಮ್ಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಜಾಸ್ತಿ ಬ್ಲೋಟ್ವೇರ್ ಏನು ನಮ್ಗೆ ನೋಡೋಕೆ ಸಿಗಲ್ಲ. ಕೆಲವೊಂದು ಅನ್ನೋನ್ ಆ್ಯಪ್ಸ್ಗಳು ಅಂದರೆ ಬೇಡದೇ ಇರೋವಂಥ ಆ್ಯಪ್ಸ್ಗಳು ನಮಗೆ ಇದ್ರಲ್ಲಿ ಸಿಗ್ಬೋದು. ನೀವು ಬೇಕಾದ್ರೆ ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ 5G 11 ಬ್ಯಾಂಡ್ ಸಿಗುವಂಥದ್ದು, 4G ವೋಲ್ಟ್ ಸಿಗುವಂಥದ್ದು, Wi-Fi 6E ಇರುವಂಥದ್ದು, ಬ್ಲೂಟೂತ್ 5.4 ಇರುವಂಥದ್ದು. ಆ್ಯಂಡ್ ಇದರಲ್ಲಿ ನಮಗೆ NFC ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಸೆನ್ಸರ್ ಬಗ್ಗೆ ಮಾತಾಡೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುವಂಥದ್ದು, ಫೇಸ್ ಅನ್ಲಾಕ್ ಆಗಿರುವಂಥದ್ದು, ಆ್ಯಂಡ್ ಎಲ್ಲ ರೀತಿಯಾದಂಥ ಸೆನ್ಸರ್ ಕೂಡ ನಮ್ಗೆ ಇದರಲ್ಲಿ ಸಿಗುತ್ತೆ. ಇನ್ನು ಫೇಸ್ ID ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಸೆಟಪ್ ಅಂತಲೇ ಹೇಳ್ಬೋದು. ಯಾವುದು ಹಳೇದು ಬಂದಿತ್ತಲ್ಲ Moto Edge 60 Fusion, ಸೇಮ್ ಅದೇ ರೀತಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಯಾವುದೇ ರೀತಿ ಚೇಂಜಸ್ ಇಲ್ಲ. 50MP ಮೇನ್ ಸೋನಿ ಕ್ಯಾಮ್ರಾ ಸಿಗುವಂಥದ್ದು, 13MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುವಂಥದ್ದು, ಮತ್ತು 3-in-1 ಲೈಟ್ ಸೆನ್ಸರ್ ಸಿಗುವಂಥದ್ದು, ಆ್ಯಂಡ್ 32 MP ಸೆಲ್ಫಿ ಕ್ಯಾಮ್ರಾ ಸಿಗುವಂಥದ್ದು ಇದರಲ್ಲಿ. ಇನ್ನು ಮಲ್ಟಿಮೀಡಿಯಾ ಬಗ್ಗೆ ನೋಡೋದಾದ್ರೆ ಬ್ಯೂಟಿಫುಲ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 1.5K ರೆಸಲ್ಯೂಷನ್ ಸಿಗುವಂಥದ್ದು ಇದರಲ್ಲಿ. ಆ್ಯಂಡ್ ಇದರಲ್ಲಿ ಡಾಲ್ಮಿ ಅಟ್ಮಾಸ್ ಟ್ಯೂನ್ ಸಿಗುವಂಥದ್ದು ಮತ್ತು ಸ್ಟೀರಿಯೋ ಸ್ಪೀಕರ್ ಸಿಗುವಂಥದ್ದು. ಆ್ಯಂಡ್ ಇದರಲ್ಲಿ ನೆಟ್ಫ್ಲಿಕ್ಸ್ ಆ್ಯಂಡ್ ಯೂಟ್ಯೂಬ್ HDR ಸಿಗಲ್ಲ ಇದರಲ್ಲಿ. ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ಮೊಬೈಲ್ ಬಂದ್ಬಿಟ್ಟು Motorola Edge 60 ಸ್ಟೈಲಸ್ ಅಂತಲೇ ಹೇಳ್ಬೋದು. ಅಮೇಝಿಂಗ್ ಆಗಿರುವಂಥ ಮೊಬೈಲು. ಹೆಂಗೆ ಅಂತ ಹೇಳಿದ್ರೆ ಕೆಲವ್ರಿಗೆ ಸ್ಟೈಲಸ್ ಅಗತ್ಯ ಇರುತ್ತೆ. ಏನೋ ಒಂದು ಡಿಫ್ರೆಂಟ್ ಆಗಿರಲಿ, ಏನೋ ಅದರಲ್ಲಿ ಫನ್ನಾಗಿ ಆಟ ಆಡೋಕ್ಕಾಗಿರ್ಬೋದು, ಇಲ್ಲ ಒಂದು ಕೆಲವೊಂದು ಯೂಸ್ ಆಗಿರ್ಬೋದು, ಏನೋ ಒಂದು ಇಷ್ಟ ಇರುತ್ತೆ ಸ್ಟೈಲಸ್ ಪೆನ್ನು. ಸೊ ಈ ಮೊಬೈಲಲ್ಲಿ 21-23 ಸಾವಿರದಲ್ಲಿ ನಿಮಗೆ ಈ ಮೊಬೈಲ್ ನಿಮ್ಗೆ ಸಿಗುತ್ತೆ. ಏನಾದರೂ ಡ್ರಾ ಮಾಡೋದಾಗಿರ್ಬೋದು, ಕ್ರಿಯೇಟ್ ಮಾಡೋದಾಗಿರ್ಬೋದು, ಆ ಥರ ಕೆಲವೊಂದು ಆಪ್ಷನ್ನ ನೀವು ನೋಡಲಿಕ್ಕೆ ಈ ಮೊಬೈಲಲ್ಲಿ ಸಿಗುತ್ತೆ. ಪರ್ಫಾರ್ಮೆನ್ಸ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ರೀತಿಯಾಗಿ ನಮಗೆ ಈ ಮೊಬೈಲು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರ್ಫಾರ್ಮೆನ್ಸ್ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ, ಯಾಕಂದರೆ ಇದು ಚಿಪ್ಸೆಟ್ ಬಂದ್ಬಿಟ್ಟು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಕತೆ ಆಗಿತ್ತು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.